ಮುಖಂಡರು, ಸಮಾಜ ಸೇವಕರು, ಜಯ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು, ಮುಂದಿನ ರಾಜಕಾರಣಿ ಶ್ರೀ ಹರ್ಷ ಗೌಡ್ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಜಿಟಿ ದೇವೇಗೌಡರು, ಮಾಜಿ ಶಾಸಕರು ಅಶ್ವಿನ್ ರವರು, ಎಂಪಿ ಆರ್ಒ ಹೋಟೆಲ್ ಮಾಲೀಕರು ವಿಜಯ್ ಕುಮಾರ್ ವಿಜಯಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಗುರುಪ್ರಸಾದ್ ಮೈಸೂರು, ಜಿಲ್ಲಾ ಗೌರವಾಧ್ಯಕ್ಷರು ಲಾರಿ ಶ್ರೀನಿವಾಸ್ ಮೈಸೂರು, ಜಿಲ್ಲಾಧ್ಯಕ್ಷರು ಬಿಎನ್ ಜಗದೀಶ್, ರಾಜ್ಯಾಧ್ಯಕ್ಷರು ಉಮೇಶ್ ಕುಮಾರ್, ಕಾಂತರಾಜು ಎಚ್ಎಸ್ ಮೈಸೂರು, ಜಿಲ್ಲಾ ಉಪಾಧ್ಯಕ್ಷರು ಸಂಜಯ್ ಸಿಂಗ್ ಎನ್ಆರ್ ಕ್ಷೇತ್ರ ಮೈಸೂರು, ನವೀನ್ ಗೌಡ್ರು, ಸಿದ್ದರಾಜು, ಗಗನ್, ಪ್ರಜ್ವಲ್, ಅಭಿ, ಶ್ರೀಕಾಂತ್ ರವರು, ಟಿವಿ ಕರ್ಣ ನ್ಯೂಸ್ ತಂಡದವರು ಮತ್ತು ಸಾರ್ವಜನಿಕರು, ಇನ್ನು ಮುಂತಾದ ಮುಖ್ಯ ಅತಿಥಿಗಳು, ಸ್ನೇಹಿತರು, ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ನಂತರ ಜೈ ಕರ್ನಾಟಕ ನಗರ ಅಧ್ಯಕ್ಷರಾದಂತಹ ಹರ್ಷ ಸರ್ ಅವರಿಗೆ ಹುಟ್ಟುಹಬ್ಬದ 30ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಸುಖ, ಸೌಕರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಅವರು ಈ ಒಂದು 30ನೇ ವಯಸ್ಸಿಗೆನೆ ಕೂಡ ಇಷ್ಟೊಂದು ಜನಸಂಪರ್ಕ ಇಟ್ಕೊಂಡು ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಹೆಚ್ಚಿನ ರೀತಿಯಲ್ಲಿ ದೇವರು ಇನ್ನೂ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿ ಅಂತ ಹೇಳ್ತಾ, ಮತ್ತೆ ನಾನು ಮಂಡ್ಯದಿಂದ ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಒಂದು ಸಾವಿತ್ರಿಬಾಯಿ ವೃದ್ಧಾಶ್ರಮ ಅಂತಾರೆ, ಅದರ ಸಂಸ್ಥಾಪಕಿ ನಾನು ಪ್ರೀತಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಸರ್ ಮಾಡ್ತಿರ್ತಕ್ಕಂತ ಒಂದು ಒಳ್ಳೆ ಕೆಲಸಗಳಿಗೆ ನಮಗೂ ಖುಷಿಯಾಗಿ ಅವ್ರನ್ನ ನೋಡಿ ನಾವು ಅವರಿಗೆ ನಾವು ಪ್ರೋತ್ಸಾಹಿಸ್ಬೇಕು, ಅವ್ರ ಜೊತೆ ನಾವ್ ಇರ್ಬೇಕಂತೇಳಿ ಇಲ್ಲಿವರೆಗೂ ಬಂದು ಅವ್ರ ಹುಟ್ಟಹಬ್ಬನ ಆಚರಿಸ್ತಾ ಇದೀವಿ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೆ ಇನ್ನು ಮತ್ತೊಮ್ಮೆ ಹೇಳ್ತೀನಿ, ದೇವರು ಅವರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ಫೂರ್ತಿಯನ್ನ ಕೊಟ್ಟು ಒಳ್ಳೆ ಮಾರ್ಗದಲ್ಲಿ ಕೇಳ್ತಿರ್ತೀನಿ. ಯಾಕೆಂದ್ರ ನಮ್ ಕಡೆ ಎಲ್ಲ ಮಾಡ್ತಿದ್ದೋ ನಮ್ಮ ಚಂದೂರ್ ಬಾವ ಅವರು ಮತ್ತೆ ನಾವು ಸುಮಾರು ಜನ ಎಲ್ಲ ಕೇಳ್ದೆ ಇಲ್ಲಿ ಸಖತ್ ಹೆಲ್ಪ್ ನೇಚರ್ ಜನಕ್ಕೆ. ನನಗೆ ಭಾರಿ ಖುಷಿ ಆಯ್ತು. ಒಂದು ನಾನು ಜಯ ಕರ್ನಾಟಕದ ನಗರ ಅಧ್ಯಕ್ಷರು ಹಾಗೂ JDS ಮುಖಂಡರು, ನನ್ನ ಆಸೆ ಅಂತ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಅವ್ರಿಗೆ ಚಂದ ಕೊಡ್ಲಿ ಅಂತ ಹೇಳಿ ಇನ್ನು ಎರಡು ಮಾತಾಡ್ತೀನಿ. ಏನಂದ್ರೆ ಅವ್ರು ಇದೇ ತರ ಹೆಲ್ಪ್ ಮಾಡಿ ನೆಕ್ಸ್ಟು ಇಲ್ಲಿ ಏರಿಯಾ ಕಾರ್ಪೊರೇಟರ್ ಆಗ್ಬೇಕು. ಕಾರ್ಪೊರೇಟರ್ ಆಗಿ ನೆಕ್ಸ್ಟು ಅವ್ರ ಅದೃಷ್ಟ ಬೃಹತ್ ಮೈಸೂರು ಆಯ್ತೈತೆ, ಬೃಹತ್ ಮೈಸೂರಾಗ ಒಂದು ಮೇಯರ್ ಆಗ್ಲಿ ಅಂತ ನಮ್ಮ ಆಸೆ ಇದೆ. ನಮ್ಮ ಆಸೆ ಹಂಗೆ ಆಗ್ಬಿಟ್ರೆ ನಮ್ಗಾದ ಖುಷಿ ಇನ್ ಯಾರಿಗೂ ಇಲ್ಲ. ನಿಮ್ ಸಪೋರ್ಟ್ ನಮ್ಮ ಸಪೋರ್ಟ್ ನಾವು ಕಾಂಗ್ರೆಸ್ ಇದ್ರು ಅವ್ರಿಗೆ ಮಾಡೇ ಮಾಡ್ತೀವಿ. ನಾವು ಕಾಂಗ್ರೆಸ್ ಅವ್ರು ಮಾಡೇ ಮಾಡ್ತೀವಿ ನಾವು ಹರ್ಷ ಅವ್ರಿಗೆ. ಮತ್ತೆ ಹೆಲ್ಪಿಂಗ್ ನೇಚರ್ ಬಗ್ಗೆ ಕೇಳಿದ್ರಿ, ಏನ್ ಹೇಳಿದ್ರಿ ಅಭಿಮಾನಿಗಳು ಕೇಳ್ದೆ. ಇಲ್ಲೆಲ್ಲ ಇರೋದಿಲ್ಲ ಸಖತ್ ಎಷ್ಟೊತ್ತು ರಾತ್ರಿ ಫೋನ್ ಮಾಡಿದ್ರೆ ಏನೋ ಒಂದು ಆಕ್ಸಿಡೆಂಟ್ ಆದ್ರೂ ಹೋಗ್ತಾರೆ, ಬಂದು ಸ್ಪಂದಿಸ್ತಾರೆ. ಏನೋ ಆಂಬುಲೆನ್ಸ್ ಯಾವಾಗಿಲ್ಲ ಅಂದ್ರೆ ಎಲ್ಲ ಹೊರಗಡೆ ಆಂಬುಲೆನ್ಸ್ ಕರ್ಸಿ ಏನೆಲ್ಲ ಮಾಡ್ತಿರ್ತಾರೆ. ಎಲ್ಲ ನಮ್ಗೆ ಸೇಟುಗಳಾಗ್ಬೋದು, ಇಲ್ಲಿ ನಮ್ಮ ಸಹೋದರಿ ಇರ್ಬೋದು, ಎಲ್ಲ ಸುಮಾರು ಜನ ಕೇಳ್ದೆ ನಾನು. ಹೆಂಗಪ್ಪ ಅಂದ್ರೆ ಸಖತ್ ಹೆಲ್ಪ್ ನೇಚರ್ ಇದೆ, ಹೆಲ್ಪ್ ಮಾಡ್ತಾರೆ. ನಮ್ಗೆ ಭಾರಿ ಖುಷಿ ಆಗಿದೆ ಹರ್ಷವರ್ಧನ್. ಮತ್ತೆ ಶಾಸಕರ ಜೊತೆನೆ ಇರ್ತಾರೆ ಆಪ್ತವಾಗಿ. ಅದ್ರ ಬಗ್ಗೆ ಶಾಸಕರ ಬಗ್ಗೆ ಇದ್ದೇ ಇರ್ತಾರೆ. ಜಿಟಿ ದೇವೇಗೌಡರು ಇಲ್ಲಿ ಶಾಸಕರು ಬರ್ಬೇಕಾಯ್ತು, ಏನೋ ಕಾರಣದಿಂದ ಬಂದಿಲ್ಲ. ಜಿಟಿ ದೇವೇಗೌಡರು ಹೇಳ್ಬಿಟ್ಟಿದ್ದಾರೆ, ಹೋಗಪ್ಪ ನಿನ್ಗೆ ಟಿಕೆಟ್ ಗ್ಯಾರಂಟಿ ಅಂತ ಹೇಳಿದ್ರೆ ಟಿಕೆಟ್ ಕೊಡ್ಲೇಬೇಕು. ಬೇರೆಯವ್ರು ಕೊಟ್ರೆ ಕಷ್ಟ ಆಗ್ತದೆ, ಅವ್ರು ಕೊಟ್ರೆ ಒಂದು 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 ಕ್ಷೇತ್ರ ಉಳ್ಕದ ಇಲ್ಲಿ ಈ ವಾರ್ಡ್ ಭಾರಿ ಹಿಂಸೆ ಆಯ್ತು. ಏನಾರ ನೀವ್ ಹೇಳ್ದಂಗೆ ಕಾರ್ಪೊರೇಟರ್ ಆದ್ರೆ ಏನ್ ಅಭಿಪ್ರಾಯ ಪಡ್ತೀರಾ ಸರ್? ಅವ್ರಿಗೆ ಅದೃಷ್ಟ ಯಾರ್ದಲ್ಲ, ಅವ್ರಿಗೆ ಅದೃಷ್ಟ ಐತೆ. ಅಲ್ಲ ನಿಮ್ ಕಡೆ ಹೇಳಿ, ಇವಾಗ ಏರಿಯಾಗ ಏನ್ ಮಾಡ್ಬೇಕು ಅಂತ ಕಾರ್ಪೊರೇಟರ್ ಆದ್ರೆ ಏರಿಯಾ ಡೆವಲಪ್ ಮಾಡ್ತಾರೆ. ಅವ್ರಿಗೆ ಡೆವಲಪಿಂಗ್ ಈಗ ಸುಮಾರು ಯೂಸ್ಡ್ ಎಲ್ಲ ಇಲ್ಲ, ಸುಮಾರು ಕಡೆ ಲೈಟಿಂಗ್ಸ್ ಇಲ್ಲ, ಇವೆಲ್ಲ ಮಾಡ್ತಾರೆ ಅವ್ರು. ಇವೆಲ್ಲ ನಮ್ಗೆ ಗೊತ್ತಾಗ್ಬಿಡ್ತದೆ ಮಾಡೋ ವ್ಯಕ್ತಿಗಳು ಮಾಡೋ ವ್ಯಕ್ತಿ ಯಾರಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಯ್ತದೆ ಅಂತ ಹೇಳಿ ಲಲಿತಾರಿಪುರದಿಂದ ಶ್ರೀ ಹರ್ಷ ಗೌಡ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತೀನಿ. ನಗರದ ಅಧ್ಯಕ್ಷರಾದಂತಹ ಶ್ರೀಯುತ ಅರ್ಚಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾತಾಡೋಣ, ಹೇಳಿ. ಹುಟ್ಟುಹಬ್ಬದ ಶುಭಾಶಯಗಳು.
ಹಾಗೂ ಜಯ ಕರ್ನಾಟಕದಲ್ಲಿ ತುಂಬಾ ಪ್ರಮುಖ ಅಧ್ಯಕ್ಷರಾದಂತ ಅಶ್ವಣ್ಣ ಅವರು ನಮ್ಮಂತ ಯುವಕರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೂ ಎಲ್ಲಾ ಯುವಕರಿಗೆ ಸಹ ಜಯ ಕರ್ನಾಟಕ ಬನ್ನಿ ಬೆಂಬಲಿಸಿ ಅಂತ ಹೇಳ್ತಾರೆ. ಹಾಗೂ ಇಲ್ಲಿ ಸುತ್ತಮುತ್ತ IPS ನಗರದಲ್ಲಿ ತುಂಬಾ ಕೆಲಸಗಳು ಆಗೋದಿದೆ. ಅದೇ ತರ GD ದೇವರು ಸಾಹೇಬ್ರು ಮತ್ತೆ ಅರ್ಶಣ ಅವರು ಸಹ ಇಲ್ಲಿ ತುಂಬಾ ಕೆಲಸಗಳನ್ನು ಮಾಡಲು ಇಚ್ಛೆ ಪಡುತ್ತಾರೆ. ಮೊದಲಿಗೆ ನಮ್ಮ ಗ್ರೂಪ್ ಕಡೆಯಿಂದ ಹರ್ಷಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದೀವಿ. ಸೊ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಮುಂದೆ ಇದೇ ತರ ಜನಪರ ಕೆಲಸಗಳು ಮುಂದೆ ಕಂಟಿನ್ಯೂ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಅವರಿಗೆ ನಮ್ಮ ಆಸೆ, ಅವ್ರ ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಆಸೆ ಇರೋದು ಮುಂದೆ ಇದೇ ತರ ಈ ಜನಸೇವೆ ಎಲ್ಲ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದೊಳ್ಳೆ ಕ್ಷೇತ್ರಕ್ಕೆ ಸ್ಪರ್ಧಿಸ್ಬೇಕು. ನಮ್ ಕಡೆಯಿಂದ ಏನ್ ಸಪೋರ್ಟ್ ಬೇಕಿದೆ ನಾವು ಮಾಡಕ್ ರೆಡಿ ಇದೀವಿ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಜನಸೇವೆ ಕಂಟಿನ್ಯೂ ಆಗ್ಲೇಬೇಕು ಅಂತಂದ್ರೆ ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ಲೇಬೇಕು. ಗೆಲ್ಲೋದು ಎಲ್ಲ ಸೆಕೆಂಡ್ರಿ, ಜನರಿಗೆ ಗೊತ್ತೇ ಇರುತ್ತೆ ಕೆಲಸ ಮಾಡೋರು ಕೆಲಸ ಮಾಡದೇ ಇರೋರು. ಮತ್ತೆ ಇಷ್ಟು ದಿನ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಸ್ನೇಹ ಬಳಗನು ಕೂಡ ಸಂಪಾದನೆ ಮಾಡಿದ್ದಾರೆ. ಅವರನ್ನ ನೋಡಿದ್ರೇನೆ ಕೂಡ ಅನ್ಸುತ್ತೆ ಪ್ರತಿಯೊಬ್ಬರಿಗೂ, ಯಾರೋ ಹೊರಗಡೆಯವರು ಕೂಡ ಬಂದು ಮೊದಲನೇ ಟೈಮ್ ಮೀಟ್ ಮಾಡೋದನ್ನು ಅನ್ಸುತ್ತೆ. ಮನುಷ್ಯ ತುಂಬಾ ಒಳ್ಳೆಯವರು, ತುಂಬಾ ಖುಷಿಯಾಗಿ ಯಾರೇ ಹೊರಗಡೆ ಬಂದು ಚಿಕ್ಕವರೇ ಆಗ್ಲಿ ದೊಡ್ಡವರೇ ಆಗ್ಲಿ ಅವ್ರಿಗೂ ನಮ್ಗೂ ಏಜ್ ಡಿಫ್ರೆನ್ಸ್ ತುಂಬಾ ಇರ್ಬೋದು. ಆದ್ರೆ ಅವರು ಎಲ್ರು ಮಾತಾಡ್ಸುವಂತ ರೀತಿ ದಾಟಿದೆಯಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಬೇರೆದೆಲ್ಲ ಸೆಕೆಂಡ್ರಿ ಇರ್ಬೋದು, ಅವರು ಎಲ್ರಿಗೂ ಕೊಡುವಂತ ರೆಸ್ಪೆಕ್ಟ್ ಮೊದಲನೇದಾಗಿ ಕನ್ಸಿಡರ್ ಮಾಡ್ಬೋದು. ಸೊ ಅವರಿಗೆ 30ನೇ ವರ್ಷದ ಬರ್ಡೇ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಸೊ ನಾವು ಮತ್ತೆ ನಮ್ಮ ಸ್ನೇಹಿತರ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದೀವಿ. ಹಾಗೆ ಮೈಸೂರಿನ ಎಲ್ಲಾ ಹರ್ಷಗೌಡ ಅಭಿಮಾನಿ ಬಳಗದಿಂದ ಶುಭಾಶಯನ ಕೊಡ್ತಾ ಇದೀವಿ. ರಾಜಗೌಡ, DK ಗ್ರೂಪ್ಸ್, ಕರ್ನಾಟಕ, ಮೈಸೂರು, ಕುಮಾರಕಬ್ಬು. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.